ಗೆಳೆಯರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರೇಗೌಡ. ವೀಕ್ಷಕರೇ, ಫ್ಲೋರಿಂಗ್ನಲ್ಲಿ ನಾನಾ ಥರ ಫ್ಲೋರಿಂಗನ್ನು ನಾನು ನೋಡಿದ್ದೀವಿ. ನಾನು ಈಗಾಗಲೇ ಹಿಂದಿನ ವೀಡಿಯೋನಲ್ಲಿ ರೆಡ್ ಆಕ್ಸೈಡ್ ಫ್ಲೋರಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ. ಅದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಈಗ ಇವತ್ತು ಬ್ಲೂ ಆಕ್ಸೈಡ್ ಫ್ಲೋರಿಂಗು ಅದು ಹೇಗೆ ಮಾಡಬೇಕು, ಅದರಿಂದ ಏನು ಬೆನಿಫಿಟ್ ಇದೆ, ಇವೆಲ್ಲವನ್ನು ಡೀಟೇಲಾಗಿ ನೋಡೋಣ ಬನ್ನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ಏನಾದರೂ ನಿಮಗೆ ಕಾಮೆಂಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ನನಗೆ ಫೋನ್ ಮಾಡ್ತಾರೆ, ನಮ್ಮ ಮನೇಲಿ ಹಳೆ ಕಾಲದ ಒಂದು ರೆಡ್ ಆಕ್ಸೈಡ್ ಫ್ಲೋರಿಂಗ್ ಇದೆ, ಅದು ಸ್ವಲ್ಪ ಪ್ಯಾಚಸ್ ಆಗೈತೆ, ಸ್ವಲ್ಪ ಹಳೇದಾಗಿಬಿಟ್ಟೈತೆ. ಸೊ ಅದನ್ನು ಸ್ವಲ್ಪ ಮತ್ತೆ ಅದಕ್ಕೆ ಕಲರ್ ಹಾಕಿ ಅದ್ರ ಮೇಲ್ಗಡೆ ನಮಗೆ ಸರಿ ಮಾಡಿಕೊಡಿ ಹೀಗಂತ. ಗೆಳೆಯರೇ, ಇದು ಆ ರೀತಿ ಮಾಡೋಕ್ಕಾಗೋದಿಲ್ಲ. ಹಳೆ ಫ್ಲೋರಿಂಗ್ ಇದ್ದರೆ ಅದ್ರ ಮೇಲ್ಗಡೆ ಕಲರ್ ಹಾಕೋಕ್ಕಾಗೋದಿಲ್ಲ. ಇದ್ರ ಮೇಲೆ ಇಲ್ಲ ಪ್ಯಾಚಸ್ ಏನಾದರೂ ಇದೆಲ್ಲಾದರೂ ಡ್ಯಾಮೇಜ್ ಆಗಿದ್ದರೆ ಅವೆಲ್ಲ ಮಾಡಿದರೆ ಅದು ಡ್ಯಾಮೇಜ್ ರೆಡಿ ಮಾಡ್ಬೋದೇ ಹೊರತು ಮತ್ತೆ ನಾವು ಹಳೆ ಥರ ಎಲ್ಲನೂ ಒಂದೇ ಯೂನಿಫಾರ್ಮ್ ಕಲ್ಲರ್ಗೆ ತರಲಿಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಬೇರೆಯೇ ಒಂದು ಹೊಸ ಫ್ಲೋರಿಂಗ್ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡಬೇಕು. ಇಲ್ಲಾಂತಂದರೆ ಅದ್ರ ಮೇಲ್ಗಡೆ ಕಲರ್ ಹಾಕ್ಲಿಕ್ಕೆ ಅದನ್ನು ಪ್ಯಾಚಸ್ಸು ಸರಿ ಮಾಡಿ ಯೂನಿಫಾರ್ಮ್ ಕಲರ್ ತರಲಿಕ್ಕೆಲ್ಲ ಆಗೋದಿಲ್ಲ. ಅದು ಹಳೆ ಕಾಲದ ಫ್ಲೋರಿಂಗು ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿದ್ದರೆ ಅಥವಾ ಏನಾದರೂ ಒಂದು ಡಿಮ್ ಆಗಿದ್ದರೆ ಸೊ ಅದ್ರ ಮೇಲೆ ಪಾಲಿಷ್ ಮಾಡ್ಬೋದೇ ವಿನಃ, ಪಾಲಿಷ್ ಮಾಡಿ ಒಂದಿಷ್ಟು ಕಲರ್ ತರ್ಬೋದೇ ವಿನಃ ಹೊಸದಾಗಿ ನಾವು ಅದೇ ರೀತಿ ಮೊದಲೇ ಯೂನಿಫಾರ್ಮ್ ಕಲರ್ ತರಲಿಕ್ಕಾಗೋದಿಲ್ಲ. ಪಾಲಿಷ್ ಮಾಡಿದರೆ ಯೂನಿಫಾರ್ಮ್ ಕಲರ್ ಥರ ಬರ್ತೈತೆ, ಶೈನಿಂಗ್ ಬರ್ತೈತೆ. ಬಟ್ ನಿಮ್ಮದು ನ್ಯಾಚುರಲ್ ಕಲರ್ ಹೆಂಗಿರುತ್ತೋ ಅದೇ ರೀತಿ ನಾವು ಡ್ಯಾಮೇಜ್ ಆಗಿರೋದನ್ನೆಲ್ಲ ತರಲಿಕ್ಕಾಗೋದಿಲ್ಲ. ಸೊ ಕೆಲವೊಬ್ಬರು ಅದನ್ನು ಮಾಡಲಿಕ್ಕೆ ಅಂತ ಹೇಳ್ತಾರೆ, ಅವ್ರಿಗೆ ಕೆಲಸ ಗೊತ್ತಿರೋದಿಲ್ಲ, ಅವ್ರ ಹತ್ರ ಆ ರೀತಿ ಮಾಡಿಸ್ಬೇಡಿ. ಅದು ಮತ್ತು ಅದ್ರ ಮೇಲ್ಗಡೆ ನೀವು ಆಕ್ಸೈಡ್ ಫ್ಲೋರಿಂಗ್ ಮಾಡ್ಸೋಕ್ಕೆ ಹೋಗಬೇಡಿ, ಅದು ನಿಲ್ಲೋದಿಲ್ಲ, ಮತ್ತು ಅದು ಚಿಪ್ಪೌಟ್ ಆಗಿಬಿಡ್ತೈತೆ. ಆಕ್ಸೈಡ್ ಫ್ಲೋರಿಂಗ್ ಅಂತಂದರೆ ಇದು ಒಂದು ಸಿಮೆಂಟ್ ಫ್ಲೋರಿಂಗ್ ಥರನೇ. ಸಿಮೆಂಟು ಹಾಗೂ ಕಲರ್ ಪೌಡರು ಎರಡನ್ನು ಮಿಕ್ಸ್ ಮಾಡಿ ಅದ್ರ ಸರ್ಫೇಸ್ ಮೇಲ್ಗಡೆ ನಾವು ಅದನ್ನು ಅಪ್ಲೈ ಮಾಡ್ತೀವಿ. ಅದನ್ನೇ ನಾವು ಆಕ್ಸೈಡ್ ಫ್ಲೋರಿಂಗ್ ಅಂತ ಹೇಳೋದು. ಇದು ಒಂದು ಟ್ರೆಡಿಷ್ನಲ್ ಮೆಥಡು. ಇದು ಹಳೆ ಕಾಲದ ಪದ್ಧತಿ. ಹಳೆ ಕಾಲದಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ರು, ಮತ್ತೆ ಮಧ್ಯದಲ್ಲಿ ಬಿಟ್ಟುಬಿಟ್ಟಿದ್ರು ಜನ, ಮತ್ತೆ ಇದನ್ನು ಮತ್ತೆ ಶುರು ಮಾಡಿದ್ದಾರೆ. ಇವಾಗಲೇ ತುಂಬ ಸಿಟಿನಲ್ಲೂ ಸಹ ಇದನ್ನು ಇದನ್ನು ಆಕ್ಸೈಡ್ ಫ್ಲೋರಿಂಗನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಸೊ ಇದು ಸಾಧಕ ಬಾಧಕ ಏನಪ್ಪ ಅಂತಂದರೆ, ಸಾಮಾನ್ಯ ಬಡವರು ಸಹ ಇದನ್ನು ಫ್ಲೋರಿಂಗ್ ಮಾಡಿಸ್ಕೋಬೋದು. ಈ ಟೈಲ್ಸು ಗ್ರಾನೈಟ್ ಎಲ್ಲ ಅಂತ ಸ್ವಲ್ಪ ಕಾಸ್ಟ್ಲಿ ಇರ್ತೈತೆ. ಸೊ ಇದು ಸಾಮಾನ್ಯ ಜನರಿಗೂ ಕಡಿಮೆ ಖರ್ಚಿನಲ್ಲಿ ಇದು ತನ್ನ ಫ್ಲೋರಿಂಗ್ ಆಗ್ತೈತೆ. ಎರಡನೇದು ಅಂತಂದರೆ ಇದೊಂದು ಟ್ರೆಡಿಷ್ನಲ್ ಪದ್ಧತಿ ಆಗಿದೆ, ಹಾಗೂ ಇದು ನೋಡಲಿಕ್ಕೂ ತುಂಬ ಚೆನ್ನಾಗಿರ್ತೈತೆ ನ್ಯಾಚುರಲ್ ಆಗಿ. ಇದ್ರದ್ದು ಮೇಂಟೆನೆನ್ಸ್ ಫ್ರೀ. ಇದು ಸಾಮಾನ್ಯವಾಗಿ ಇದರಲ್ಲಿ ಏನು ಅಂಥ ಮೇಂಟೆನೆನ್ಸ್ ಇರೋದಿಲ್ಲ. ಇದು ಮಾಪ್ ಮಾಡ್ಕೊಂಡ್ರೂ ತುಂಬ ಅದು ನಡೀತೈತೆ. ಸೊ ನೀವು ಇದರಲ್ಲಿ ನೀರು ಹಾಕಿ ವಾಶ್ ಮಾಡ್ಬೋದು. ಇದರಲ್ಲಿ ಏನು ಕಲರ್ ಹೋಗುತ್ತೆ ಅನ್ನೋದು ಯಾವುದೇ ಭಯ ಇರೋದಿಲ್ಲ. ಹೇಗಿರ್ತೈತೆ ವಾತಾವರಣ, ಆ ವಾತಾವರಣದ ತಕ್ಕನಾಗೆ ಕೂಲಿಂಗು ಹೀಟಿಂಗು ಎರಡೂ ಆಗೇ ಇರ್ತೈತೆ, ನಾರ್ಮಲ್ ಆಗಿರ್ತೈತೆ. ಇದು ಕೂಲಿಂಗ್ ಜಾಸ್ತಿ ಆಗೋದು ಇಲ್ಲ ಹೀಟ್ ಜಾಸ್ತಿ ಆಗೋದು ಅನ್ನೋದು ಏನಿಲ್ಲ. ಇದು ನಾರ್ಮಲ್ ಕೂಲಿಂಗ್ ಹೇಗಿರುತ್ತೆ ನೇಚರು ಅದೇ ಥರ ಇರ್ತೈತೆ. ವಯಸ್ಸಾದವರು ಇಲ್ಲ ಮಕ್ಕಳು, ಅನಾರೋಗ್ಯದವರು ಇದನ್ನೆಲ್ಲ ಯೂಸ್ ಮಾಡ್ಬೋದು. ಕೂಲಿಂಗ್ ಜಾಸ್ತಿ ಆದರೆ ಇಂಥವ್ರಿಗೆಲ್ಲ ಇದು ಕಾಲಿನಲ್ಲಿ ಕೋಲ್ಡ್ ಆಗಿ ನೋವು ಬರುತ್ತೆ. ಆದರೆ ಆಕ್ಸೈಡ್ ಫ್ಲೋರಿಂಗಲ್ಲಿ ಆ ರೀತಿ ಯಾವುದೇ ನೋವು ಬರೋದಿಲ್ಲ. ಇದು ಸಾಮಾನ್ಯವಾಗಿ ಹೆಂಗಿರುತ್ತೆ ನೇಚರ್ ಹಾಗೇ ಇರ್ತೈತೆ. ಟೈಲ್ಸು ಗ್ರಾನೈಟಲ್ಲಿ ನಾವು ತಿರುಗಾಡಬೇಕಾದಾಗ ಅದ್ರ ಮೇಲ್ಗಡೆ ನೀರು ಬಿದ್ದರೆ ಅದು ಸ್ಲಿಪ್ ಆಗೋ ಚಾನ್ಸಸ್ ಇರ್ತೈತೆ. ಆದರೆ ಆಕ್ಸೈಡ್ ಫ್ಲೋರಿಂಗ್ನಲ್ಲಿ ಇದು ಮ್ಯಾಟ್ ಫಿನಿಶಿಂಗ್ ಇರೋದ್ರಿಂದ ಇದು ಸ್ಲಿಪ್ ಆಗೋದಿಲ್ಲ. ಆಕ್ಸೈಡ್ ಫ್ಲೋರಿಂಗಿನ ಮೆಥಡ್ ನೋಡೋಣ, ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರೊಸೀಜರ್ ಹೇಳ್ತೀನಿ ನೋಡಿ. ಅದು ಹೊಸ ಮನೆ ಆಗಿರ್ಬೋದು ಇಲ್ಲ ಹಳೆ ಮನೆ ಆಗಿರ್ಬೋದು, ಯಾವುದೇ ಆಗಿರಲಿ, ಮೊದಲು ನಾವು ಸ್ಕ್ರೀಡ್ ಕಾಂಕ್ರೀಟ್ ಮಾಡ್ಕೋಬೇಕು. 2 ಇಂಚಸ್ಸು ಸ್ಕ್ರೀಡ್ ಕಾಂಕ್ರೀಟು ಅಂದರೆ 1:1.5 and 2. 1 ಮೂಟೆ ಸಿಮೆಂಟು, 1.25 ಮೂಟೆ ಸ್ಯಾಂಡು, 2 ಮೂಟೆ ಜಲ್ಲಿ ಅಂತಂದರೆ 20 mm ಹಾಕಬೇಡಿ, 10 mm ಜಲ್ಲಿ ಹಾಕಿ. ಇವೆರಡನ್ನೂ ನೀವು ಕಾಂಕ್ರೀಟ್ ಮಾಡ್ಕೋಬೇಕು 2 ಇಂಚಸ್. ಅದನ್ನು ನೀವು ನೀಟಾಗಿ ಕ್ಯೂರಿಂಗ್ ಮಾಡ್ಕೋಬೇಕು 4-5 ದಿವಸ. ಆ ನಂತರ ನೀವು ಅದನ್ನು ಫ್ಲೋರಿಂಗ್ ಮಾಡ್ಕೋಬೇಕು. ಫ್ಲೋರಿಂಗ್ ಮಾಡ್ಬೇಕಾದ್ರೆ ಮೊದಲು ನಾವು ಹೇಗೆ ನಾವು ಸಿಮೆಂಟ್ ಫ್ಲೋರಿಂಗ್ ಮಾಡ್ತೀವೋ ಅದೇ ರೀತಿ 1:4 ಅಂದರೆ 1 ಸಿಮೆಂಟು 4 ಸ್ಯಾಂಡ್ ಹಾಕಿ ಮಾಡ್ರು ಮಾಡ್ಕೊಂಡು ಅದ್ರ ಮೇಲ್ಗಡೆ ಪೂರ್ತಿ ನಾವು ಫ್ಲೋರಿಗೆ ಹೇಗೆ ಮಾಡ್ತೀವೋ ಹಂಗೆ ಲೆವೆಲ್ ಮಾಡ್ಕೊಂಬಂದ ನಂತರ ಮೊದಲೇ ನಾವು ಆಕ್ಸೈಡ್ ಪೌಡ್ರು ಹಾಗೂ ಸಿಮೆಂಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಮಿಕ್ಸಿಂಗ್ ಪೌಡರು, ಅದ್ರ ಮೇಲ್ಗಡೆ ಒಂದು ಲೇಯರನ್ನು ಖಾಲಿ ಪೌಡರ್ ಹಾಕಿ ಅದ್ರ ಮೇಲ್ಗಡೆ ನೀವು ಉಜ್ಜಿಕೊಂಡು ಬರೋಕ್ಕೆ ಹೇಳಿ ನಮ್ಮ ಗಾರೆಯವ್ರನ್ನ. ಅದನ್ನು ಸುಮ್ಮನೆ ಪೌಡ್ರ್ ನೀರು ಮಿಕ್ಸ್ ಮಾಡಿರಬಾರ್ದು, ಡ್ರೈ ಪೌಡ್ರ್ ಆಗಿರಬೇಕು ಆ ಮಿಕ್ಸಿಡ್ ಪೌಡ್ರು.
ಅದ್ರ ಮೇಲ್ಗಡೆ ಹಾಕಿ ಒಂದಿಷ್ಟು ಅದು ನಮ್ಮ ಸಿಮೆಂಟ್ ಹಾಕಿರೋದು ಕೆಳಗಡೆ ಬಾಟಮ್ ಸಿಮೆಂಟ್ ಕಲರ್ ಜಾಸ್ತಿ ಕಾಣಬಾರ್ದು. ಆ ರೀತಿಯಾಗಿ ಅದನ್ನು ಉಜ್ಕೊಂಬರೋಕೆ ಹೇಳಿ. ಆನಂತರ ಈ ಪೌಡರ್ ಹೇಗೆ ಮಾಡಬೇಕು ಅಂತ ಅಂದರೆ ನಿಮ್ಗೆ ಹೇಳ್ತೀನಿ ಕೇಳಿ. ಇವತ್ತು ನಾನು ಬ್ಲೂ ಆಕ್ಸೈಡ್ ಫ್ಲೋರಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಯಾಕೆಂದರೆ ಒಂದೊಂದು ಕಲ್ಲರಲ್ಲಿ ಒಂದೊಂದು ಮೆಥಡ್ ಬರ್ತೈತೆ. ನಾವು ಯಾವ ರೀತಿ ನಾವು ರೇಷಿಯೋ ಹಾಕೋಬೇಕು, ಅದಕ್ಕೆ ನಾವು ಯಾವ ಸಿಮೆಂಟ್ ಹಾಕೋಬೇಕು ಅನ್ನೋದಕ್ಕೆ. ಅದಕ್ಕೆ ಬ್ಲೂ ಆಕ್ಸೈಡ್ ಮಾಡೋದಾದರೆ ನಾವು ವೈಟ್ ಸಿಮೆಂಟ್ ಹಾಕೋಬೇಕು. ವೈಟ್ ಸಿಮೆಂಟ್ 1 kg ವೈಟ್ ಸಿಮೆಂಟು, 1 kg ಬ್ಲೂ ಆಕ್ಸೈಡ್ ಪೌಡರು. ನಿಮಗೆ ಡಾರ್ಕ್ನೆಸ್ ಜಾಸ್ತಿ ಬೇಕು ಅಂದರೆ 1:1 ಹಾಕಿ. ಅಂದರೆ 1 kg ಪೌಡರು, 1 kg ಕಲರ್ ಪೌಡ್ರು, 1 kg ಸಿಮೆಂಟು. ಸೊ ನಿಮ್ಗೇನಾದ್ರು ಡಾರ್ಕ್ನೆಸ್ ಕಡಿಮೆ ಬೇಕು ಅಂತಂದರೆ 2 kg ವೈಟ್ ಸಿಮೆಂಟು, 1 kg ಕಲರ್ ಪೌಡರು. ಇವೆರಡನ್ನೂ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಚೆನ್ನಾಗಿ ಅದನ್ನು ರಬ್ ಮಾಡಬೇಕು. ರಬ್ ಅಂದರೆ ಕೈಯಲ್ಲಿ ಉಜ್ಜಬೇಕು ಅದನ್ನು. ಮತ್ತು ಅದರ ಸಿಮೆಂಟ್ ವೈಟ್ ಥರಲ್ಲಿ ಕಾಣಬಾರ್ದು, ಫುಲ್ ಬ್ಲೂ ಕಲರ್ ಥರ ಬರಬೇಕು. ಆ ರೀತಿ ಒಂದು ಹಾಫ್ ಆನ್ ಅವರು ಇಬ್ಬರು ಜನ ಕೂತ್ಕೊಂಡು ಒಂದು 5 kg ಮಾಡಬೇಕು ಅಂದರೆ 2 ಜನ ಕೂತ್ಕೋಬೇಕು. ಕೈನಲ್ಲಿ ಹಾಕಿ ಉಜ್ಜಬೇಕು. ಚೆನ್ನಾಗಿ ಉಜ್ಜಿ ಮಾಡಿ ಆಮೇಲೆ ಅದನ್ನು ಶಿವ್ ಮಾಡಿ. ಯಾಕೆಂದರೆ ಅದರಲ್ಲಿ ಒಂದು ಸಣ್ಣದ ಕಲ್ಲು ಥರ ಬರ್ತೈತೆ, ಒಂದು ಚಿಕ್ಕದಾಗಿ. ಅದು ನಿಮಗೆ ಪ್ಯಾಚಸ್ಸಾಗಿ ಕಾಣುತ್ತೆ ನೀವೆಲ್ಲ ಅದು ಹಾಕಿ ನೀವು ಫ್ಲೋರಿಂಗ್ ಆದಮೇಲೆ. ಸೊ ಅದರಿಂದ ಶಿವ್ ಮಾಡ್ಕೊಳ್ಳಿ. ಒಂದು ರೀತಿ ತಗೊಂಡು ನಾವು ಒದರಾಡ್ತೀವಲ್ಲ ಅದನ್ನು ಒದರಾಡ್ಕೊಳ್ಳಿ. ಸೊ ಅದ್ರ ಮೇಲ್ಗಡೆ ಒಂದು ಸಣ್ಣದ ಕಲ್ಲುಗಳೆಲ್ಲ ಬರ್ತಾವೆ, ತೆಗೆದು ಹಾಕ್ಬಿಟ್ಟು ಇದನ್ನು ಯಾಕೆಂದರೆ ನೀವು ಒಂದು kg ನೀವು ಮಿಕ್ಸಿಡ್ ಪೌಡ್ರು ನಿಮಗೆ 25ರಿಂದ 30 ಸ್ಕ್ವೇರ್ ಫೀಟ್ ಬರಬೇಕು. ಜಾಸ್ತಿ ಆದರೆ ನೀವು ಥಿಕ್ನೆಸ್ ಕಡಿಮೆ ಆಗ್ತೈತೆ. ಯಾವಾಗಲೂ ಅದನ್ನು ನಾವು ಹಾಕೋ ಫ್ಲೋರಿಂಗು 2 mm 1.5ರಿಂದ 2 mm ಇರಬೇಕು. 1.5 or 2 mm ಥಿಕ್ನೆಸ್ ಇರಬೇಕು. ಕಡಿಮೆನೂ ಇರಬಾರ್ದು, ಜಾಸ್ತಿ ಇರಬೇಕು. 3 mm ಗಿಂತ ಜಾಸ್ತಿ ಇರಬಾರ್ದು. 3 mm ಗಿಂತ ಜಾಸ್ತಿ ಆದರೆ ಅದು ವೈಟ್ ಸಿಮೆಂಟ್ ಹಾಕಿರ್ತೀವಿ, ಅದು ಸ್ಕಿನ್ ಔಟ್ ಆಗಿಬಿಡ್ತೈತೆ ಸ್ವಲ್ಪ ದಿನ ಆದಮೇಲೆ. ಸೊ ಆಮೇಲೆ ನಾವು ಅದನ್ನು ಜಾಸ್ತಿ ಥಿಕ್ನೆಸ್ ಕೊಟ್ಟಷ್ಟು ಅದು ಬೇಗ ಡ್ರೈ ಆಗಿಬಿಡ್ತೈತೆ ವೈಟ್ ಸಿಮೆಂಟು. ಸೊ ಆಗ ನಾವು ಅದನ್ನು ಫಿನಿಷಿಂಗ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಗಾರಿಯವರು ಅದನ್ನು ಫಿನಿಶಿಂಗ್ ಮಾಡೋಕ್ಕಾಗೋದಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಮಗೆ ನೀರಿನೊಳಗೆ ಈಗ ಒಂದು ಇಬ್ಬರು ಗಾರಿಯವರು ಇದ್ದಾರೆ ಅಂತ ಅಂದರೆ ನೀವು ಒಂದು 2 kg ಸಿಮೆಂಟನ್ನು ಅದು ಮಿಕ್ಸಿಡ್ ಪೌಡ್ರನ್ನ ಒಂದು ನೀರಿಗೆ ಹಾಕಿ ಒಂಥರ ಅದನ್ನು ಯಾವ ರೀತಿ ನಮ್ಮ ದೋಸೆ ಹಿಟ್ಟು ಥರ ಬರುತ್ತಲ್ಲ ಆ ರೀತಿ ಮಾಡ್ಕೊಂಡು ನಾವು ಮೊದಲು ಎಲ್ಲ ಅಪ್ಲೈ ಮಾಡ್ಕೊಂಡು ಬಂದಿರ್ತೀವಲ್ಲ ನಾವು ಡ್ರೈ ಪೌಡ್ರ, ಅದ್ರ ಮೇಲ್ಗಡೆ ಮತ್ತೆ ಸ್ವಲ್ಪ ಅದನ್ನು ಹಾಕ್ಕೊಂಡು ಉಜ್ಕೊಂಡು ಬರಬೇಕು. ಅದನ್ನು ಉಜ್ಬೇಕಾದ್ರೂ ಜಾಸ್ತಿ ಅಲ್ಲ, ಒಂದು ಇಬ್ಬರು ಗಾರಿಯವರು ಅಂತಂದರೆ ಒಂದು 10 ಸ್ಕ್ವೇರ್ ಫೀಟು, 10ರಿಂದ 15 ಸ್ಕ್ವೇರ್ ಫೀಟನ್ನು ಹಾಕಬೇಕು. ಹಾಕಿ ಅದು ಒಂದು 2-3 ಸಾರಿ ಉಜ್ಜಿ ಕೇಳಿ. ಯಾಕೆಂದರೆ ನೀವು ಬರ್ತಾ ಇರಬೇಕಾದಾಗ ಹಿಂದ್ಗಡೆ ಅದು ಡ್ರೈ ಆಗಿಬಿಡ್ತೈತೆ ವೈಟ್ ಸಿಮೆಂಟು, ಅದು ಬೇಗ ಸೆಟ್ ಆಗಿಬಿಡ್ತೈತೆ. ಸೊ ಅದರಿಂದ ನೀವು ಜಾಸ್ತಿ ಏರಿಯಾಗೆ ಹಾಕ್ಬಿಟ್ಟು ನೀವು ಉಜ್ಲಿಕ್ಕೆ ಅಂತ ಹೋದಾಗ ನೀವು ಹಿಂದ್ಗಡೆ ಪೂರ್ತಿ ಬ್ಯಾಕ್ ಸೈಡ್ ಎಲ್ಲ ಪೂರ್ತಿ ಎಲ್ಲ ಸೆಟ್ ಆಗಿಬಿಟ್ಟಿರ್ತೈತೆ. ಆಮೇಲೆ ನೀವು ಅದನ್ನು ಫಿನಿಶಿಂಗ್ ಮಾಡೋಕ್ಕಾಗಲ್ಲ. ಅಂದರೆ ಉಜ್ಲಿಕ್ಕೆ ಹಾಕಿ ಅದನ್ನು ಸ್ಮೂತ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಫುಲ್ ಹಾರ್ಡ್ ಆಗಿಬಿಡ್ತೈತೆ, ಆಮೇಲೆ ಎಲ್ಲ ಹೋಗಿಬಿಡ್ತೈತೆ. ಅದರಿಂದ ಜಾಸ್ತಿ ಅಲ್ಲ, ಒಂದು 10ರಿಂದ 15 ಸ್ಕ್ವೇರ್ ಫೀಟ್ 20 ಸ್ಕ್ವೇರ್ ಫೀಟ್ ಜಾಸ್ತಿ ಅಂತಂದ್ರೆ ಹಾಕಿ ಅದನ್ನು ಫಿನಿಶಿಂಗ್ ಮಾಡ್ಕೊಂಡು 3-4 ಸಾರಿ ಉಜ್ಜಬೇಕದ. ಅದು ಉಜ್ಜಿದ ಮೇಲೆ ಒಂದು ರೀತಿ ಫುಲ್ ಫಿನಿಶಿಂಗ್ ಥರ ನೈಸಾಗಿ ಬರ್ತೈತೆ. ಸೊ ಅದು ಅಷ್ಟೊತ್ತಿಗೆ ಡ್ರೈ ಆಗಿರ್ತದೆ, ಅದು ಸೆಟ್ ಆಗಿಬಿಡ್ತದೆ. ಅದನ್ನು ಉಜ್ಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ಇದಕ್ಕೆ ಬನ್ನಿ, ನೆಕ್ಸ್ಟ್ ಬ್ಯಾಚು. ಆ ರೀತಿ ಒಂದೊಂದು ಬ್ಯಾಚ್ ಮಾಡ್ಕೊತಾ ಬರ್ಬೇಕು ನೀವು. ಯಾಕೆಂದರೆ ನಾರ್ಮಲ್ಲು ಗ್ರೇ ಸಿಮೆಂಟ್ ಆದರೆ ನೀವು 1.5 ಅವರ್ ಇರ್ತೈತೆ ಅದು ಸೆಟ್ಟಿಂಗ್ ಆಗಲಿಕ್ಕೆ. ಆವಾಗ ನೀವು ನಾವು ಲೇಟಾಗಿ ನಾವು ಅದನ್ನು ಉಜ್ಕೊಂಬರ್ಬೋದು. ಆದರೆ ವೈಟ್ ಸಿಮೆಂಟಲ್ಲಿ ಅದು ಬೇಗ ಸೆಟ್ ಆಗ್ತೈತೆ, ಅದರಿಂದ ಅದು ಉಜ್ಲಿಕ್ಕಾಗೋದಿಲ್ಲ. ಅಪ್ಲೈ ಮಾಡಬೇಕಾದಾಗ ಅದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ನಮ್ಗೆ ಎಷ್ಟು ಆಗ್ತೈತೆ ಅಷ್ಟು ಹಾಕ್ಕೊಂಡು ಅದನ್ನು ಫಿನಿಶಿಂಗ್ ಮಾಡ್ಕೊಂಬರ್ಬೇಕು. ಈ ಫಿನಿಶಿಂಗ್ ಆದಮೇಲೆ ನಾವು ಇನ್ನು ಬೆಳಿಗ್ಗೆ ಅದಕ್ಕೆ ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಯಾವ ರೀತಿ ಮಾಡಬೇಕು ಅಂದರೆ ಒಂದು ಬಾಂಡ್ ಥರ ಕಟ್ಟಿ 1 ದಿನ ಬಿಟ್ಟು ನೀರು, ಮತ್ತು ಇನ್ನು ಮರುದಿನ ಅದೇ ನೀರು ಅಲ್ಲಿರಬಾರ್ದು, ಅದನ್ನು ಹೊರಗೆ ತೆಗಿಬೇಕು. ಹೊರಗೆ ತೆಗೆದ್ಬಿಟ್ಟು ಮತ್ತೆ ಹೊಸ ನೀರು ಹಾಕ್ಬೇಕು ಅದಕ್ಕೆ. ಯಾಕೆಂದ್ರೆ ಆಗ ನಾವು ಸಿಮೆಂಟ್ನಲ್ಲಿ ಒಂದು ರೀತಿ ಆಯಿಲ್ ಕಂಟೆಂಟ್ ಥರ ಕ್ರಿಯೇಟ್ ಆಗುತ್ತೆ. ಅದು ನಮ್ಮ ನೀರಿನ ಮೇಲ್ಗಡೆ ಕ್ಯೂರಿಂಗ್ ಮಾಡ್ಬೇಕಾದ್ರೆ ಬರ್ತೈತೆ ಅದು ನಾವು ಬಾಂಡ್ ಮಾಡಿ ನೀರು ಕ್ಯೂರಿಂಗ್ ಬಿಟ್ಟಿರ್ತೀವಲ್ಲ, ಅದು ಮೇಲ್ಗಡೆ ನೀವು ನೋಡಿ ಬೇಕಾದರೆ ನೀವು ಯಾವುದೇ ಕ್ಯೂರಿಂಗ್ ಮಾಡಬೇಕಾದಾಗ ಒಂಥರ ಆಯಿಲ್ ಕಂಟೆಂಟ್ ಥರ ಇರ್ತೈತೆ. ಕಣ್ಣಿಗೆ ಅದು ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಕಾಣ್ತೈತೆ. ಸೊ ಅದು ನಾವು ಹೊರಗೆ ತೆಗೆದಿರ್ಬೇಕಿಲ್ಲ ಅಂತ ಅಂದರೆ ಅದೇನಾಗ್ತೈತೆ, ಆ ಸಿಮೆಂಟ್ ಕಂಟೆಂಟ್ ಮತ್ತೆ ಹೋಗಿ ನಾವು ಕ್ಯೂರಿಂಗ್ ನೀರಿಂದ ಕೆಳಗಡೆ ಬಾಟಮೇ ಕೂತ್ಕೊಳ್ತೈತೆ. ಕಲರ್ ಎಲ್ಲ ಆಗ ಡಲ್ಲಾಗಿ ಕಾಣುತ್ತೆ. ಸೊ ಅದರಿಂದ ಏನು ಮಾಡಿ, ಇವತ್ತು ಬಿಟ್ಟು ನೀರು ಆ ನೀರನ್ನು ಹೊರಗೆ ತೆಗೆದುಬಿಡಿ, ಮತ್ತು ಹೊಸ ನೀರು ಹಾಕಿ. ಆ ರೀತಿಯಾಗಿ ಒಂದು 8 ದಿವಸ ಹಾಕ್ಬೇಕು ನೀವು ಅದನ್ನು ಕ್ಯೂರಿಂಗ್ ಮಾಡಬೇಕು. 8 ದಿವಸ ಆದಮೇಲೆ ಮತ್ತೆ ಅದನ್ನು ಹೊರಗೆ ತೆಗೆದುಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು 15 ಡೇಸ್ ಅದನ್ನು ಯೂಸ್ ಮಾಡಿ. ಏಕೆಂದರೆ ಏನಾದರೂ ಕ್ರಾಕ್ಸು ಅದು ಇದು ಏನಾದ್ರು ಬಂದರೆ ಮತ್ತೆ ಅದು ರಿಪೇರಿ ಮಾಡ್ಬೋದು. ಒಂದು 20 ಡೇಸ್ದು ಇದ್ರೊಳಗೆ ನೋ ಪ್ರಾಬ್ಲಮ್, ಅದನ್ನೇನಾಗೋದಿಲ್ಲ. ಬಟ್ ಡಸ್ಟ್ ಕೂತ್ಕೊಬಾರ್ದು ಅದ್ರ ಮೇಲ್ಗಡೆ. ಆ ರೀತಿಯಾಗಿ ಸ್ವಲ್ಪ ಅದು ಕವರ್ ಹಾಕಬೇಕು. ಯಾವತ್ತು ಆಕ್ಸೈಡ್ ಫ್ಲೋರಿಂಗು ಇಂಡೋರಿಗೆ ಮಾತ್ರ ಅದು ಹೇಳ್ಕೊಂಡಿರೋದು, ಔಟ್ಡೋರಿಗೆ ಅದು ಹಾಕ್ಬಾರ್ದು. ಅಂದರೆ ಇಂಡೋರ್ ಅಂತ ಅಂದರೆ ಮನೆ ಒಳಗಡೆ ಇರಬೇಕು. ಅದಕ್ಕೆ ಮೇಲ್ಗಡೆ ಶೆಲ್ಟರ್ ಇರಬೇಕು. ಶೆಲ್ಟರ್ ಅಂದರೆ ಸೂರ್ಯನ ಕಿರಣ ಅದ್ರ ಮೇಲೆ ಬೀಳಬಾರ್ದು.
ಸೂರ್ಯನ ನೇರವಾಗಿ ಕಿರಣ ಅದ್ರ ಮೇಲೆ ಬೀಳ್ತು ಅಂತ ಅಂದಾಗ ಸೂರ್ಯನ ಬೆಳಕು ಅದು ಡಲ್ ಆಗುತ್ತೆ, ಅದು ನಮ್ಮ ಆಕ್ಸೈಡ್ ಫ್ಲೋರಿಂಗು. ಸೊ ಅದರಿಂದ ಅದು ಇಂಡೋರ್ಗೆ ಅದು ಫೇಮಸ್ಸು. ಅದು ಇಂಡೋರ್ ಮಾತ್ರ ನಾವು ಯೂಸ್ ಮಾಡಬೇಕು, ಔಟ್ಡೋರಿಗೆ ಬರಲ್ಲ. ಔಟ್ಡೋರ್ಗೆ ಅಂದರೆ ನಮ್ಮ ಕಾರಿಡಾರ್ಗಳಿಗೆ, ನಮ್ಗೆ ಔಟ್ಸೈಡ್ ಬಾಲ್ಕನಿಗಳಿಗೆ ಹಾಕ್ಕೋಬೋದು. ಅದಕ್ಕೂ ಮೇಲ್ಗಡೆ ಶೆಲ್ಟರ್ ಇರ್ತೈತೆ, ಅದು ನೇರವಾಗಿ ಅದೇನು ಬೆಳಕು ಬೀಳೋದಿಲ್ಲ. ಸೊ ಅಂಥ ಜಾಗದಲ್ಲಿ ಇದನ್ನು ಯೂಸ್ ಮಾಡ್ಬೋದು ಇಂಡೋರ್ದು. ಸೊ ಅದಾದಮೇಲೆ ಒಂದು 20 ಡೇಸ್ ಆದಮೇಲೆ ಅದನ್ನು ಪಾಲಿಶಿಂಗ್ ಮಾಡಿಸ್ಬೇಕು. ಪಾಲಿಶ್ ಮಾಡಿದ್ರೇ ನಿಮಗೆ ಕಲರ್ ಬರೋದು. ನಿಮ್ಗೆ ಯಾವ ಕಲರ್ ಇರ್ತೈತೋ ಆ ಕಲರು ಶೈನಿಂಗ್ ಬರಬೇಕು, ಕಲರ್ ಬರಬೇಕು ಅಂದಾಗ ನೀವು ಪಾಲಿಶ್ ಮಾಡಿದ್ರೇ ಬರೋದು. ಅದಕ್ಕಿಂತ ಸ್ವಲ್ಪ ನೀವು ಪಾಲಿಶ್ ಮಾಡೋದಕ್ಕಿಂತ ಮೊದಲು, ಪಾಲಿಶ್ ಆಗದಿರೋದಕ್ಕಿಂತ ಮೊದಲು ಏನಾಗಿರ್ತೈತೆ, ಸ್ವಲ್ಪ ಅಲ್ಲಲ್ಲಿ ಪ್ಯಾಚಸ್ಸು, ಒಂದು ಸ್ವಲ್ಪ ಡಾರ್ಕ್ನೆಸ್ಸು ಅದು ಇದು ಆ ರೀತಿ ಕಾಣ್ತಾ ಇರ್ತೈತೆ. ಅದಕ್ಕೆ ನೀವು ಅದೇನು ಇದೆಲ್ಲ, ಅದು ನಾರ್ಮಲಾಗಿ ನೀವು ಪಾಲಿಶಿಂಗ್ ಆದಮೇಲೆ ನಿಮಗೆ ಕಲರು ಬಂದೇ ಬರ್ತೈತೆ. ನೀವು ಅಪ್ಲೈ ಮಾಡಿ ನಾವು ಕ್ಯೂರಿಂಗ್ ಎಲ್ಲ ಮುಗಿದ ತಕ್ಷಣ ಏನೋ ಒಂಥರ ಕಾಣ್ತದೆ, ಅದು ಇನ್ನೂ ಅಷ್ಟೊಂದು ನಮಗೆ ಕ್ಲೀನಾಗಿ ಬರಲಿಲ್ಲ, ನೀಟಾಗಿ ಕಾಣ್ತಾ ಇಲ್ಲ, ಸ್ಮೂತ್ ಕಾಣ್ತಾ ಇಲ್ಲ ಅಂತ ಹೇಳ್ಬೇಡಿ. ಅದನ್ನು ಪಾಲಿಶಿಂಗ್ ಮಾಡಿಸ್ಬೇಕು. ಯಾವುದೇ ಕಲರ್ ಮಾಡಿದರೂ ಪಾಲಿಶಿಂಗ್ ಇಲ್ಲ ಅಂತಂದರೆ ಅದು ಆಗೋದಿಲ್ಲ, ನಿಮ್ಮ ನೀರ ಫಿನಿಶಿಂಗ್ ಬರಲ್ಲ. ಆದ್ದರಿಂದ ಪಾಲಿಶಿಂಗ್ ಮಾಡಿ ಒಂದು 20 ಡೇಸ್ ಬಿಟ್ಟು. ಪಾಲಿಶ್ ಮಾಡೋರು ಸಹ ಕೆಲಸ ಗೊತ್ತಿರೋರ ಕೈಲಿ ಪಾಲಿಶಿಂಗ್ ಮಾಡಿಸಿ. ಯಾಕೆಂದ್ರೆ ಇವಾಗೆಲ್ಲ ಮಿಷಿನ್ ಪಾಲಿಶಿಂಗ್ ಬರೋದು, ಅದರಿಂದ ಕೆಲಸ ಗೊತ್ತಿರೋರ ಕೈಲಿ ಪಾಲಿಶಿಂಗ್ ಮಾಡಿಸಿ. ಯಾಕೆಂದ್ರೆ ಆಗ ನೀವು ಪಾಲಿಶ್ ಮಾಡಿರ್ತಾರೆ, ಸ್ವಲ್ಪ ದಿನ ಒಂದು 3-4-5 ದಿವಸಕ್ಕೆ ಮತ್ತೆ ಅದು ನಾವು ಆ ಕಲರ್ ಅವಾಗ ಚೆನ್ನಾಗಿ ಕಾಣ್ತಾ ಇರ್ತೈತೆ. 3-4 ದಿವಸಕ್ಕೆ ಮತ್ತೆ ಅದು ಹಳೆ ಕಲರ್ ಥರ ಹೋಗಿಬಿಡ್ತೈತೆ. ಆ ಥರ ಎಲ್ಲ ಫ್ರಾಡ್ ಎಲ್ಲ ಮಾಡ್ತಾರೆ. ದಯಮಾಡಿ ಆ ಥರ ನೀವು ಪಾಲಿಶ್ ಮಾಡ್ಬೇಕಾದ್ರೆ ಯಾರಿಗೆ ಗೊತ್ತಿರ್ತೈತೋ ಕೆಲಸ, ಅಂಥವ್ರ ಹತ್ರ ಮಾತ್ರ ಕೆಲಸ ನೀವು ಪಾಲಿಶಿಂಗ್ ಮಾಡಿಸಿ. ಆಕ್ಸೈಡ್ ಪೌಡ್ರನ್ನ ನೀವು ಟಾಟಾ ಪೌಡ್ರನ್ನ ಯೂಸ್ ಮಾಡಿ. ಯಾಕೆಂದರೆ ಟಾಟಾದವ್ರದ್ದು ತುಂಬ ಕ್ವಾಲಿಟಿ ಚೆನ್ನಾಗಿರ್ತೈತೆ. 1 ವರ್ಷದ ಮ್ಯಾನುಫ್ಯಾಕ್ಚರ್ ಡೇಟು 1 ವರ್ಷದ ಒಳಗಿರಬೇಕು. ಬ್ಲೂ ಆಕ್ಸೈಡ್ ಫ್ಲೋರಿಂಗ್ ಅಂತ ಅಂದರೆ ಇದು ಆಕಾಶದಂತೆ ತಂಪಾಗಿರ್ತೈತೆ. ಈ ಆಕಾಶದ ಕಲರ್ ಯಾವ ಕಲರ್ ಇದೆ, ಬ್ಲೂ ಕಲರ್ ಇದೆ. ಅದು ನೋಡಲಿಕ್ಕೆ ಎಷ್ಟು ಸುಂದರವಾಗಿರ್ತೈತೆ. ಸಮುದ್ರದಂತೆ ಆಳವಾದ ಹಸಿರು ನೀಲಿ. ಇದು ಮನಸ್ಸಿಗೆ ನೆಮ್ಮದಿ ಕೊಡುವ ಶಕ್ತಿ ಇದೆ ಇದಕ್ಕೆ. ಇದನ್ನು ನಾವು ಎಲ್ಲೆಲ್ಲಿ ನಾವು ಫ್ಲೋರಿಂಗ್ ಯೂಸ್ ಮಾಡ್ಬೋದು ಅಂದರೆ ಬೆಡ್ರೂಮಲ್ಲಿ ಯೂಸ್ ಮಾಡೋದ್ರಿಂದ ಈ ಬಣ್ಣ ನಮ್ಮ ನಿದ್ರೆಗೆ ಸಹಾಯ ಮಾಡುತ್ತದೆ, ಮನಸ್ಸಿಗೆ ತಂಪು ನೀಡುತ್ತೈತೆ. ಲಿವಿಂಗ್ ಹಾಲಲ್ಲಿ ಹಾಕಿದ್ರಿಂದ ಗೋಡೆ ವೈಟ್ ಆಗಿರ್ಬೇಕು, ವೈಟ್ ಕಲರ್ ಹೊಡೆದು ಫ್ಲೋರಿಂಗು ಬ್ಲೂ ಕಲರ್ ಇರಬೇಕು. ಅದು ಒಂದಕ್ಕೆ ದೊಡ್ಡ ಚೆನ್ನಾಗಿರ್ತದೆ ಕಾಂಬಿನೇಷನ್. ಹಾಗೂ ನಾವು ಸ್ಟಡಿ ರೂಮಲ್ಲಿ ಇದನ್ನು ನಾವು ಫ್ಲೋರಿಂಗ್ ಯೂಸ್ ಮಾಡ್ಬೋದು. ಅದರಿಂದ ನಮಗೆ ಓದಲಿಕ್ಕೆ ತುಂಬ ಮನಸ್ಸು ತುಂಬ ಹಗುರವಾಗಿರ್ತೈತೆ. ವರಾಂಡ ಅಂದರೆ ನಮ್ಮದು ಔಟ್ಸೈಡು ಕಾರಿಡಾರ್ ಇರ್ತೈತಲ್ಲ, ಅದಾಗಿರ್ಬೋದು, ನಮ್ಮದು ಬಾಲ್ಕನಿಗಳಾಗಿರ್ಬೋದು. ಇದ್ರದ್ದು ಹೊರಗಡೆ ಗಿಡ ಮರಗಳು, ಹಸಿರು ಬಣ್ಣ ಗಿಡ ಮರಗಳು ಇರ್ತವೆ. ಫ್ಲೋರಿಂಗು ನೀಲಿ ಕಲರ್ ಇದ್ರೆ ಇದು ನೋಡ್ಲಿಕ್ಕೆ ತುಂಬ ಮನಮೋಹಕವಾಗಿರ್ತೈತೆ. ಇದನ್ನ ಕಿಚನ್ನಲ್ಲಿ ಯೂಸ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಬೀಳದಂತ ನೋಡ್ಕೋಬೇಕಷ್ಟೇ. ಇದು ಬಾತ್ರೂಮ್ನಲ್ಲಿ ಯೂಸ್ ಮಾಡಬಾರ್ದು. ಈ ಫ್ಲೋರಿಂಗ್ ಮಾಡಬೇಕಾದಾಗ ಸೈಡ್ನಲ್ಲಿ ಬಾರ್ಡರ್ ಕೊಡಿ, ಅಂದರೆ ಗೋಡೆ ಪಕ್ಕದಲ್ಲಿ ಅದಕ್ಕೆ ಬಾರ್ಡರ್ ಕಲರ್ ಕೊಡಿ. ಅಲ್ಲಿ ಒಂದು 4 ಇಂಚು ಬಾರ್ಡರ್ ಅಂತ ಯಾವುದಾದ್ರೂ ಬೇರೆ ಕಲರ್ ಹಾಕಿ. ಅದು ನೋಡಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿರ್ತೈತೆ. ಹಾಗೂ ಸೆಂಟರ್ನಲ್ಲೂ ಸಹ ನೀವು ಯಾವುದಾದ್ರು ಒಂದು ಡಿಸೈನ್ ಮಾಡ್ಕೋಬೋದು. ಒಂದು ಚಿಕ್ಕದಾಗಿ 2 ಅಡಿಗೆ ಇಲ್ಲ 1 ಅಡಿಗೆ ಏನಾದರೂ ಒಂದು ಡಿಸೈನ್ ಕೊಟ್ಕೊಂಡು ಮಾಡಿ ಅದಕ್ಕೆ ಒಂದು ನೀವು ಕಲರ್ ಕೊಟ್ಟರೆ ಇದನ್ನು ತುಂಬ ಲುಕ್ ಕೊಡ್ತೈತೆ ಇದಕ್ಕೆ. ಇದು ಗೆಳೆಯರೆ, ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಬೇರೆ ಕಲರ್ ಫ್ಲೋರಿಂಗ್ ಹೇಗೆ ಮಾಡಬೇಕು, ಅದ್ರ ಮೆಥಡ್ ಏನದನ್ನು, ಅದರದ್ದು ಏನಿಲ್ಲವನ್ನು ನಾನು ಮುಂದಿನ ವಿಡಿಯೋನಲ್ಲಿ ಹೇಳ್ತೀನಿ. ಇದನ್ನು ಬೇರೆಯವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಬೆಲ್ ಬಟನ್ ಆನ್ ಮಾಡಿ, ಹಾಗೂ ನಮಗೆ ಸಪೋರ್ಟ್ ಮಾಡಿ. ನಾನು ಮುಂದಿನ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ತೋರಿಸ್ತೀನಿ. ಧನ್ಯವಾದಗಳು.